ಬಜರಂಗಿ ಇನ್ಸ್ಪೆಕ್ಟರ್ ನೀವು ಬಂದ್ಬಿಟ್ರಾ? ಗೌಡ್ರ ಹೆಂಡತಿ ಕಣಂಗೆ ನನ್ನ ಹೆಂಡತಿಯು ಸೀಮಂತ ಕಂದಳಿ ತವ್ರಿಗೆ ಹೋದಾಗ ನೀವು ಯಾರು ಇರ್ಲಿಲ್ಲ ಕಣಿ. ಬೇಜಾರಾಯ್ತು. 15 ದಿವಸ ಡ್ಯೂಟಿಗೆ ರಜೆ ಹಾಕಿ ಬ್ಯಾಚುಲರ್ ಲೈಫ್ ಅನ್ನು ಎಂಜಾಯ್ ಮಾಡುವಂದೇಳಿ ಬಂದೆ. ಅಲ್ಲ ಬಂದದ್ ನೀವು ಹೆಣ್ಣೊಂದು ಧ್ವನಿಲಿ ಯಾಕೆ ಹಾಡು ಹೇಳಿದ್ರಿ? ಹಾಡು ಹೇಳಿದ್ ನಾನ್ ಬಾವು. ಅಲ್ಲ ನಾನು ಒಬ್ಳನ್ನೇ ಬಿಟ್ಬಿಟ್ಟು ನೀವ್ ಹಳ್ಳಿಗೆ ಬಂದ್ಬಿಟ್ರೆ ಬಿಟ್ಬಿಟ್ಟೆನಾ? ಅದಕ್ಕೆ ನೀವೆಲ್ಲೂ ನಾನಲ್ಲೇ. ದೇವ್ರೆ, ನನ್ನ ಕೈಲಾಗೋ ಒಳ್ಳೆ ಕೆಲಸ ಮಾಡೋಣ ಅಂತ ಈ ಹಳ್ಳಿಗೆ ಬಂದಿದ್ದೀನಿ. ಇಲ್ಲಿ ಯಾವುದೇ ತೊಂದರೆ ಆಗ್ದಿರಾಗ ನೀನೇ ನೋಡ್ಕೊಳಪ್ಪ. ದೇವ್ರೆ, ನನ್ನ ಹೆಂಡತಿಗೆ ಎಷ್ಟು ಹೇಳಿದ್ರು ಕೇಳ್ದೆ. ಈ ಹಳ್ಳಿಲಿ ಏನೋ ಸಾಧಿಸಿ ತೋರಿಸ್ತೀನಿ ಅಂತ ಕರ್ಕೊಂಡ್ ಬಂದಿದ್ದಾಳೆ. ಆದಷ್ಟು ಬೇಗ ನಮ್ಮೂರ್ಗೆ ವಾಪಸ್ ಹೋಗೋ ಹಾಗೆ ಮಾಡಪ್ಪ. ಮಧುರ ಅವ್ರ ದೇವಸ್ಥಾನಕ್ಕೆ ಬಂದ್ರೆ? ಇಲ್ಲ, ಮದ್ವೆ ನಡೀತಿತ್ತಲ್ಲ, ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಇದನ್ ಮಧುರ ಅವ್ರ ಹಿಂಗ್ ಮಾತಾಡ್ಬಿಟ್ರಿ. ಮತ್ತಿನ್ನೇನ್ರಿ, ದೇವಸ್ಥಾನಕ್ಕೆ ಬಂದಿದೀವಿ ಅಂತ ಗೊತ್ತಿದ್ದು ಮಧುರ ಅವ್ರೆ ದೇವಸ್ಥಾನಕ್ಕೆ ಬಂದಿದ್ದೀರ್ಯಾ ಅಂತ ಕೇಳ್ತಿರಲ್ಲ. ನಿಮ್ಗೆ ಕಾಮನ್ ಸೆನ್ಸ್ ಇಲ್ವಾ? ಅಲ್ವಾ ಪರ ಅವ್ರೆ? ಓ ಅಣ್ಣಪ್ಪನವ್ರೆ, ಚಾನ್ಸ್ ಸಿಕ್ತು ಅಂತ ಚಾಣಕ್ಯಂತರ ಮಾತಾಬೇಡಿ. ನಮಗೂ ಒಂದು ಟೈಮು ಅಂತ ಬರ್ತದೆ. ಆಗ ತೆನಾಲಿ ರಾಮನ್ ತರ ಉಪಾಯ ಮಾಡಿ ಓಡತ್ತೀನಿ. ತಗೋಬಾರು, ಮಂಗಳಾರತಿ ತಟ್ಟಿಗೆ 20 ರೂಪಾಯಿ ಹಾಕು. 1 ರೂಪಾಯಿ ಹಾಕಿದ್ರೆ ಮರ್ಯಾದೆ ಇರಲ್ಲ. ಗೌಡ್ರೆ, ಭಕ್ತಿ ಜಾಸ್ತಿ ಆಯ್ತಾ ದುಡ್ಡು ಜಾಸ್ತಿ ಆಯ್ತಾ? ಯಾಕೆ ಮಧುರ ಅವ್ರು ಹಿಂಗ್ ಕೇಳ್ತಾ ಇದಾರಿ? ಮಂಗಳಾರತಿ ತಟ್ಟಿಗೆ ಯಾರಾದ್ರೂ 2000 ಹಾಕ್ತಾರ? ಅದು ಮಧುರ ಅವ್ರೆ, ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತಾರಲ್ಲ, ಹಂಗೆ ಎಲ್ಲ ನಮ್ಮಪ್ಪ ಕೊಟ್ಟಿದ್ದು. ಅದಕ್ಕೆ ದೇವ್ರ ವಿಚಾರದಲ್ಲಿ ಲೆಕ್ಕಾಚಾರ ಮಾಡಬಾರ್ದು ಅಂತ ಕೈಗೆ ಎಷ್ಟು ಸಿಕ್ತು ಅಷ್ಟು ಹಾಕ್ಬಿಟ್ಟಿದ್ದೆ. ನೀವು ತುಂಬಾ ಗ್ರೇಟ್ ಗೌಡ್ರೆ. ಜಾನಿ ಬನ್ನಿ ನಾವು ಹೋಗೋಣ. ಆಯ್ನವ್ರೆ, 20 ರೂಪಾಯಿ ಅನ್ಕೊಂಡು 2000 ರೂಪಾಯಿನ ಮಂಗಳಾರತಿ ತಟ್ಟಿಗೆ ಹಾಕ್ಬಿಟ್ಟು ನಿಮ್ಮ ಕಾಲ ಬಿದ್ದ ಕ್ಷಮೆ ಕೇಳ್ಬಿಡ್ತೀನಿ. ಆ ದುಡ್ಡ ವಾಪಸ್ ಕೊಟ್ಬಿಡಿ ಶಿವ. ನೋಡಪ್ಪ, ದೇವ್ರ ಹುಂಡಿಗೆ ಹಾಕಿದ ದುಡ್ಡನ್ನ ಯಾರು ವಾಪಸ್ ಕೊಡೋದು ಇಲ್ಲ, ನೀವು ಕೇಳಬಾರ್ದು. ತೊಂದ್ರೆ ಇಲ್ಲ, 1000 ರೂಪಾಯಿನಾರು ಕೊಡಿ. ನಾನು ಹೇಳಿದ್ನಲ್ಲಪ್ಪ, ನೀವು ಕೇಳಬಾರ್ದು ಅಂತ. ಹೋಗ್ಲಿ, 500 ರೂಪಾಯಿನಾರು ಕೊಡಿ. 1000 ರೂಪಾಯಿ 500 ರೂಪಾಯಿ ಪ್ರಿಂಟ್ ಮಾಡಿ ಗೌರ್ಮೆಂಟ್ಗೆ ಬ್ಯಾನ್ ಮಾಡಿರ್ಬೇಕಾದ್ರೆ ಆ ದೇವ್ರು ವಾಪಸ್ ತಂದು ಕೊಡೋಕ್ಕಾಗಲ್ಲ. ಏನೋ ಪಾಪ ನೀನು ಕೇಳ್ತಾ ಇದೀಯ ಅಂತ 20 ರೂಪಾಯಿ ಕೊಡ್ತೀನಿ. ಪಾಲಿಗೆ ಬಂದಿದ್ದೆ ಪಂಚಾಮೃತ. ತೊಂದ್ರೆ ಇಲ್ಲ, ಬರು ನಡವಾಗ. ಶ್ರೀರಾಮ, ನೀವು ಮಂಗಳಾರತಿ ತಟ್ಟೆಗೆ 2000 ರೂಪಾಯಿ ಹಾಕಿದ್ದು ನೋಡಿ ಕಿಕ್ಕಾಗ್ಬಿಟ್ಟೆ. ಅದು ಕಿಕ್ಕಲ್ಲ, ಶಾಕು. ನೀ ಏನ್ ಶಾಕ್ ಆಗೋದು ಪಾರು? ನಿನಗಿಂತ ಜಾಸ್ತಿ ಶಾಕು ನಾ ಆಗ್ಬಿಟ್ಟಿ. ಅದೇನೋ ಹೇಳ್ತಾರಲ್ಲ, ಇದ್ದೂರ್ಗ ರಂಗ ಬರೋರ್ಗ ಮಂಗ ಅಂದಂಗ ಆಗೋಯ್ತು ನನ್ನ ಕತೆ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ. ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು.
ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ? ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.